ಇನ್ನು ಮತಯಂತ್ರ ಹಾಗೆ ಮತಪತ್ರದ ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ಗರಿಗೆದರಿದೆ. ನಾಯಕರುಗಳ ನಡುವಿನ ಮಾತಿನ ಯುದ್ಧ ಕೂಡ ಜೋರಾಗಿ ನಡೀತಾ ಇದೆ. ಸಿದ್ದರಾಮಯ್ಯನವರೇ ರಾಹುಲ್ ಗಾಂಧಿ ಮಾತು ಕೇಳಬೇಡಿ ಅಂತ ಪ್ರಹ್ಲಾದ್ ಜೋಶಿ ಹೇಳ್ತಾ ಇದ್ರೆ ನಿಮಗೆ ಯಾಕೆ ಭಯ ಅಂತ ಮರು ಪ್ರಶ್ನೆ ಹಾಕ್ತಿದ್ದಾರೆ ಸಿಎಂ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅಂತೂ ಬ್ಯಾಲೆಟ್ ಈಸ್ ಸ್ಟ್ರಾಂಗರ್ ದ್ಯಾನ್ ಬುಲೆಟ್ ಅಂತ ಹೇಳಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಜೋರಾಯಿತು ಬ್ಯಾಲೆಟ್ ಬ್ಯಾಟಲ್. ರಾಹುಲ್ ಸಮರ್ಥಿಸಿದ ಸಿದ್ದು, ಅನುಭವ ಬಲಿ ಕೊಡಬೇಡಿ ಎಂದ ಜೋಶಿ. ಎಲ್ಲಾ ಕಡೆಯೂ ಮತಯಂತ್ರದ ಮೂಲಕ ಚುನಾವಣೆಗಳು ನಡೆಯುತ್ತಿವೆ. ಆದರೆ ರಾಜ್ಯ ಸರ್ಕಾರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಮತಪತ್ರದ ಮೂಲಕ ನಡೆಸಲು ಮುಂದಾಗಿದೆ. ಈ ಬಗೆಗಿನ ಶಿಫಾರಸ್ಸಿಗೆ ಸಂಪುಟ ಕೂಡ ಅಸ್ತು ಅಂದಿರೋದು ಹೊಸ ಚರ್ಚೆ ಹುಟ್ಟುಹಾಕಿದೆ. ನಾಯಕರು ಈ ನಿರ್ಧಾರದ ಬಗ್ಗೆ ಆರೋಪ ಪ್ರತ್ಯಾರೋಪ ಮಾಡ್ತಿದ್ದಾರೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಈಗಾಗಲೇ ಮತಗಳ್ಳತನ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರದ ನಿರ್ಧಾರವನ್ನ ಸಿಎಂ ಸಮರ್ಥಿಸಿಕೊಂಡಿದ್ದು ಕೂಡ ಹೀಗೇನೆ. ಆದ್ರೆ ಟಿವಿ9 ಜೊತೆ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ನಡೆಯನ್ನ ಟೀಕಿಸಿದ್ದಾರೆ. ಅಪ್ರಬುದ್ಧ ರಾಹುಲ್ ಗಾಂಧಿಗೆ ನಿಮ್ಮ ಅನುಭವ ಬಲಿ ಕೊಡಬೇಡಿ ಅಂದಿದ್ದಾರೆ. ಈ ಮಾತಿಗೆ ತಿರುಗೇಟು ಕೊಟ್ಟ ಸಿಎಂ, ಬ್ಯಾಲೆಟ್ ಅಂದ್ರೆ ನಿಮ್ಗೆ ಯಾಕೆ ಭಯ ಅಂತ ಪ್ರಶ್ನಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಬಿಹಾರ್ನಲ್ಲಿ ಎಲೆಕ್ಷನ್ ಇದೆ, ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಮಾದೇವಪುರದಲ್ಲಿ ಯಾವ ಥರ ಆಗಿದೆ ಅಂತ, ಹೆಂಗೆ ಸೋತು ನಾವು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನು ಸಿದ್ದರಾಮಯ್ಯನವರಿಗೆ ಒಂದು ಸಲಹೆ ಕೊಡ್ಲಿಕ್ಕೆ ಬಯಸ್ತೇನೆ. ರಾಹುಲ್ ಗಾಂಧಿಯ ಅಪ್ರಬುದ್ಧತೆಗೆ ನಿಮ್ಮ ಒಂದು ಇಷ್ಟು ದಿವಸದ ಅನುಭವವನ್ನು ಬಲಿ ಕೊಡಬೇಡ್ರಿ. ರಾಹುಲ್ ಗಾಂಧಿ ಒಬ್ಬ ಪಾರ್ಟ್ ಟೈಮ್ ಅಪ್ರಬುದ್ಧ ನಾಯಕ. ಅವರನ್ನ ನೀವು ಮೆಚ್ಚಿಸ್ಲಿಕ್ಕೆ ಈ ಲೆವೆಲ್ಗೆ ನೀವು ಇಳಿಯುವುದಲ್ಲ. ನೀವು ಒರಿಜಿನಲ್ ಕಾಂಗ್ರೆಸ್ ಅಲ್ಲ ಸಿದ್ದರಾಮಯ್ಯನವರ. ವೈ ದೇ ಆರ್ ಅಫ್ರೈಡ್ ಆಫ್ ಬ್ಯಾಲೆಟ್ ಪೇಪರ್. ಅನ್ಯಾಯಗಳು ನಡೀತಾ ಇರ್ತಕ್ಕಂಥದ್ದು ನಮಗೆ ಅನುಭವದಿಂದ ಹೇಳ್ತಾ ಇದ್ದೀವಿ. ಇನ್ನು ದೇಶ ತಂತ್ರಜ್ಞಾನದಲ್ಲಿ ಮುಂದುವರಿಯುತ್ತಿದೆ. ಈಗ ಮತಪತ್ರಕ್ಕೆ ಮರಳೋದು ಶಿಲಾಯುಗಕ್ಕೆ ಹೋದಂತೆ ಅಂತ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಲೇವಡಿ ಮಾಡಿದ್ದಾರೆ. ಈ ಮಾತಿಗೆ ಪ್ರತ್ಯುತ್ತರ ಕೊಟ್ಟ ಸಿಎಂ ಸಿದ್ದರಾಮಯ್ಯ, ಬೇರೆ ದೇಶಗಳು ಹೋಗಿದ್ದಾವ ಅಂತ ಪ್ರಶ್ನಿಸಿದ್ದಾರೆ. ಭಾರತ ತಂತ್ರಜ್ಞಾನದಲ್ಲಿ ಜಗತ್ತಲ್ಲಿ ಮುಂದುವರಿತಿರುವ ಸಂದರ್ಭದಲ್ಲಿ ಮತ್ತೆ ಶಿಲಾಯುಗಕ್ಕೆ ಮರಳುವಂತ ಒಂದು ವ್ಯವಸ್ಥೆಗೆ ಕೈಕಿದೆ ಸರ್ಕಾರ ಅಂತ ಅನ್ಲೇಬೇಕಾಗಿದೆ. ಬೇರೆ ದೇಶಗಳೆಲ್ಲ ಹೋಗಿದಾವಲ್ಲ, ಅವೆಲ್ಲ ಶಿಲಾಯುಗಕ್ಕೆ ಹೋಗಿದಾವ. ಅಮೆರಿಕ ಹೋಗಿದೆ, ಬೇರೆ ಅಡ್ವಾನ್ಸ್ಡ್ ಕಂಟ್ರಿಗಳೆಲ್ಲ ಹೋಗಿದಾವಲ್ಲ, ಅವೆಲ್ಲ ಶಿಲಾಯುಗಕ್ಕೆ ಕೊಟ್ಟೋದ್ವಾ. ಇನ್ನು ಮತಪತ್ರಗಳ ದುರುಪಯೋಗದ ಬಗ್ಗೆ ಸಂಸದ ಬಸವರಾಜ ಬೊಮ್ಮಾಯಿ ಪ್ರಸ್ತಾಪಿಸಿದ್ರು. ಈ ಮಾತಿಗೆ ಗರಂ ಆದ ಎಚ್.ಕೆ. ಪಾಟೀಲ್, ಎಷ್ಟು ಘಟನೆ ನಡೆದಿವೆ ಅಂತ ಕೇಳಿದ್ರು. ಮುಂದುವರೆದು ಇವಿಎಂ ಅವಾಂತರಗಳ ಬಗ್ಗೆ ಉಲ್ಲೇಖ ಮಾಡಿದ್ರು. ಬ್ಯಾಲೆಟ್ ಪೇಪರ್ ಇದ್ದಾಗ ಆಗಿರುವಂಥ ಅಕ್ರಮಗಳು ಬೇಕಾದಷ್ಟು ಕೇಸ್ಗಳು, ಪೇಪರ್ನ ಕಬ್ಜಾ ಮಾಡಿ ಒತ್ತಿರುವಂಥದ್ದು, ಅಂಥ ಘಟನೆಗಳು ಎಷ್ಟಾದ್ರು ಹೇಳ್ರಿ. ಕ್ರೈಮ್ಸ್ ಎಷ್ಟು ಘಟನೆಗಳಾದವು ನೋಡಿದ್ವಿ ನಾವು ಹಲವಾರು ರಾಜ್ಯಗಳೊಳಗೆ. ಟ್ರಕ್ ಗಟ್ಟಲೆ EVM ಹೋಗೋದನ್ನು ನೋಡಿದೀವಿ ರೀ. ಟ್ರಕ್ ಗಟ್ಟಲೆ EVM ಹೋಗೋದು ನೋಡಿದ್ವಿ. EVM ಬಗ್ಗೆ ಕರ್ನಾಟಕದಲ್ಲಿ ಅನುಮಾನ ಇದೆ, ಶಂಕೆ ಇದೆ. EVMಗಳು ತಮ್ಮ ವಿಶ್ವಾಸಾರ್ಹತೆಯನ್ನು ಕಳೆದುಕೊಂಡಿವೆ. ಸುಮ್ಮನೆ ಜನರು ದಿಕ್ಕು ತಪ್ಪಿಸೋದಕ್ಕೆ, ಒಂದು ಅಪಪ್ರಚಾರ ಸೃಷ್ಟಿ ಮಾಡೋದಕ್ಕೆ, ಮತ್ತೆ ಅವ್ರದಂಥ ಒಂದು ನಿರೂಪಣೆ ಸೃಷ್ಟಿ ಮಾಡೋದಕ್ಕೆ ಅವರು ಶುರು ಮಾಡಿರ್ತಕ್ಕಂಥ ಒಂದು ಹೋರಾಟ. ಅವರು ಇಡೀ ದೇಶದಲ್ಲಿ ಸೋಲನ್ನು ಅನುಭವಿಸ್ತಾ ಇದ್ದಾರೆ. ಆ ಸೋಲನ್ನು ಯಾವ ರೀತಿ ಏನಕ್ಕೆ ಅನುಭವಿಸ್ತಾ ಇದ್ದಾರೆ ಅಂತ ಆತ್ಮಲೋಕನ ಮಾಡೋದು. ಇನ್ನು ಡಿಸಿಎಂ ಡಿಕೆ, ಬ್ಯಾಲೆಟ್ ಈಸ್ ಸ್ಟ್ರಾಂಗರ್ ದ್ಯಾನ್ ಬುಲೆಟ್ ಅಂತ ಕೊಪ್ಪಳದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಬ್ಯಾಲೆಟ್ ಈಸ್ ಮೋರ್ ಸ್ಟ್ರಾಂಗರ್ ದೆನ್ ಬುಲೆಟ್. ಅವ್ರಿಗೆ ಯಾಕೆ ಅನುಮಾನ ಅಂತ ಫಸ್ಟ್ ಹೇಳಿ. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಮಾಜಿ ಪ್ರಧಾನಿ ದೇವೇಗೌಡ, ರಾಜ್ಯ ಚುನಾವಣಾ ಆಯೋಗವೊಂದೇ ಈ ನಿರ್ಧಾರ ಕೈಗೊಳ್ಳಲು ಬರೋದಿಲ್ಲ. ರಾಜಕೀಯ ಪಕ್ಷಗಳನ್ನ ಕರೆದು ಮಾತನಾಡಬೇಕು, ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸಬೇಕು ಅಂದಿದ್ದಾರೆ. ಇದು ಎಲೆಕ್ಷನ್ ಕಮಿಷನ್ ವಿಷಯ. ಒಂದು ಸ್ಟೇಟ್ ಗೌರ್ಮೆಂಟು ತನ್ನ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡೋದನ್ನ ಓದಿದ್ದೇನೆ. ಅಲ್ಟಿಮೇಟ್ಲಿ ಎಲೆಕ್ಷನ್ ಕಮಿಷನ್ ಹ್ಯಾಸ್ ಟು ಟೇಕ್ ಡಿಸಿಷನ್. ಬ್ಯಾಲೆಟ್ ಪೇಪರ್ ಅಥವಾ ಇವಿಎಂ ಅನ್ನೋದು ಸರ್ಕಾರದ ವಿವೇಚನೆಗೆ ಬಿಟ್ಟಿದ್ದು ಅಂತ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತ GS ಸಂಗ್ರೇಶಿ ಹೇಳಿದ್ದಾರೆ. EVM ಮತ್ತು ಬ್ಯಾಲೆಟ್ ಪೇಪರ್ ನಮ್ಮ ಡೆಮೋಕ್ರಸಿಯಲ್ಲಿ ಇವೆರಡು ಬಿಟ್ಟರೆ ಬೇರೆ ಯಾವ ಅದಾವ? ಮೂರನೇ ಮೆಥಡ್ ಇದೆಯಾ? ಇಲ್ಲ. ಆಮೇಲೆ ಈಗ ಅವ್ರು ಸರ್ಕಾರಕ್ಕೆ ಬಿಟ್ಟದ್ದು, ಅವರು ವಿವೇಚನೆಗೆ ಬಿಟ್ಟದ್ದು. ನಾವು ಬ್ಯಾಲೆಟ್ ಪೇಪರ್ ಮುಖಾಂತರ ಹೋಗ್ತಿದ್ದೇವೆ ಅಂತೇಳಿ ಇಟ್ ಒನ್ ಆಫ್ ದ 2 ಮೆಥಡ್ಸ್. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಕೇಂದ್ರ ಚುನಾವಣಾ ಆಯೋಗ ಸಭೆಯೊಂದನ್ನು ಕರೆದಿದೆ. ಎಲ್ಲಾ ರಾಜ್ಯದ ಚುನಾವಣಾ ಆಯೋಗಗಳಿಗೆ ಬುಲಾವ್ ಕೊಟ್ಟಿದೆ. ಇದೇ ತಿಂಗಳು 10ನೇ ತಾರೀಕು ದೆಹಲಿಯಲ್ಲಿ ಸಭೆ ನಡೆಸಲಿದೆ. ಅನಿಲ್ ಜೊತೆ ಹರೀಶ್, ಟಿವಿ9 ಬೆಂಗಳೂರು.